ಎಲ್ಲರಿಗೂ ನಮಸ್ಕಾರ. ಪ್ರಜಾಕಿರಣಕ್ಕೆ ಸ್ವಾಗತ. ಖಾಲಿ ಸೈಟ್ ಕ್ಲೀನ್ ಮಾಡಲು ಜನರ ಹಣ ಲೂಟಿ ಮಾಡಲು ಸಜ್ಜಾಗ್ತಿದೆ ಗ್ಯಾರಂಟಿ ಸರ್ಕಾರ. ಬೆಂಗಳೂರು ಜನರಿಗೆ ಭಾಗ್ಯವೋ ಭಾಗ್ಯ. ಓಟ್ ಹಾಕಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಮುಂದಿನ ದಾರಿ ಕಾಣದೆ ವಿಧಿಸಿದ ಎಲ್ಲಾ ಶುಲ್ಕಗಳನ್ನು ಕಟ್ಟೋದಕ್ಕೆ ಪರದಾಡ್ತಿದ್ದಾರೆ ಸೈಟ್ ಮಾಲೀಕರು. ಲೆಕ್ಕವಿಲ್ಲದಷ್ಟು ಸರ್ಕಾರದ ಬೊಕ್ಕಸಕ್ಕೆ ಹೋಗಿದೆ B2 ಏಕಾತದಿಂದ ಬಂದಂತಹ ಹಣ. ಮನೆ ತ್ಯಾಜ್ಯ ವಿಲೇವಾರಿಗೂ ದುಪ್ಪಟ್ಟು ಶುಲ್ಕ ಏರಿಕೆ. ಏಕಾತೆ ಆಯ್ತು ಮತ್ತು ಈಗ ಮನೆ ಮಾಲೀಕರು ನಿಶ್ಚಿತೆಯಿಂದ ಇರಬಹುದು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಅದಂತೂ ಸುಳ್ಳು. ಯಾಕಂದ್ರೆ ಖಾಲಿ ಸೈಟ್ ಇತ್ತು ಅಂದ್ರೂ ಕೂಡ ಅದಕ್ಕೆ ಭಾರಿ ದಂಡ ವಿಧಿಸೋಕೆ ಸರ್ಕಾರ ಸಜ್ಜಾಗ್ತಿದೆ. ದುಡಿದ ಹಣವನ್ನೆಲ್ಲ ಮನೆ ಕಟ್ಟೋದಕ್ಕಿಂತ ಮೊದಲೇ ಸರ್ಕಾರ ತನ್ನ ಬೊಕ್ಕಸಕ್ಕೆ ಹೇಗೆ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದೆ ಅಂತ ಅನಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಬೆಂಗಳೂರಿನಲ್ಲಿ ಏನಾದ್ರೂ ಖಾಲಿ ಸೈಟ್ ಇತ್ತು ಅಂತ ಹೇಳಿದ್ರೆ ಮಾಲೀಕರು ಈ ಸುದ್ದಿಯನ್ನ ನೋಡ್ಲೇಬೇಕು. ನಿಮ್ಮ ಸೈಟ್ ನಲ್ಲಿ ಕಸ ಮತ್ತು ನಿರ್ಮಾಣದ ತ್ಯಾಜ್ಯ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಬೇರೆಯವ್ರದ್ದಾಗಿದ್ರೂ ಪರವಾಗಿಲ್ಲ, ನಿಮ್ಮ ಸೈಟೇ ಆಗಿದ್ರೆ ಆ ಸೈಟ್ ಬಗ್ಗೆ ನೀವೇ ದಂಡವನ್ನ ಕಟ್ಟಬೇಕಾಗುತ್ತೆ. ಎಷ್ಟು ಅಂತ ಹೇಳ್ತೀವಿ ಕೇಳಿ. ಇನ್ ಕೇಸ್ ನಿಮ್ದೇನಾದ್ರೂ 30-40 ಸೈಟ್ ಆಗಿತ್ತು ಅಂತ ಹೇಳಿದ್ರೆ, ಇನ್ ಕೇಸ್ ನೀವೇನಾದ್ರೂ ಕಾಂಪೌಂಡ್ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ 14,400 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಕಾಂಪೌಂಡ್ ಹಾಕಿದ್ರಿ ಅಂತ ಹೇಳಿದ್ರೆ 13,400 ರೂಪಾಯಿ ಸ್ವಚ್ಛತಾ ಶುಲ್ಕವನ್ನ ವಿಧಿಸಲಾಗುತ್ತೆ. ಜೊತೆಗೆ ತ್ಯಾಜ್ಯ ಸಾಗಣೆ ಶುಲ್ಕಕ್ಕಾಗಿ 38,400 ರೂಪಾಯಿನ ವಿಧಿಸೋದಾಗಿ ನೋಟಿಸ್ ಸಹ ಕೊಡಲಾಗಿದೆ. ಅದರ ವಿವರ ನೀವೇ ಪಕ್ಕದಲ್ಲಿ ನೋಡ್ತಿರ್ಬೋದು. ನೋಟಿಸ್ ಸಹ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಹಾಗಾಗಿ ಸೈಟ್ ಖಾಲಿ ಇದೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಹಣವೆಲ್ಲ ಸರ್ಕಾರದ ಬೊಕ್ಕಸಕ್ಕೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಈಗ ಆಲ್ರೆಡಿ ಆ ಹಣವನ್ನ ಅಂದ್ರೆ B2 ಏಕಾತದಿಂದ ಬಂದಂತಹ ಹಣವನ್ನ ಸರ್ಕಾರ ಏನ್ ಮಾಡ್ತಿದೆ, ಏನ್ ಮಾಡ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ಲ, ಎಷ್ಟು ಡೆವಲಪ್ಗಳು ಮಾಡ್ತಾ ಇದೆ. ಆ ಬಂದಂತಹ ಹಣದಲ್ಲಿ ಸುರಕ್ಷಿತವಾದಂತಹ ರಸ್ತೆ ಭಾಗ್ಯ, ಬೆಸ್ಕಾಂ ಭಾಗ್ಯ, ಗುಂಡಿ ಮುಕ್ತ ಸರ್ಕಾರ, ಡಾಂಬಾರು ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಇದೆಲ್ಲ ವ್ಯವಸ್ಥೆ ಈಗ ಫುಲ್ ಕ್ಲೀನ್ ಆಗಿದೆ ಅಲ್ವಾ. ನೀವು ನಿಮ್ಮ ಅಕ್ಕಪಕ್ಕದ ಮನೇಲಿ ನೋಡ್ಕೊಂಡಿದ್ದೀರಾ? ಇನ್ ಕೇಸ್ ಏನಾದರೂ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸರ್ಕಾರಕ್ಕೆ ಇದು ಗೊತ್ತಾಗಬೇಕು. ಅವರು ಬಂದಂತಹ ಹಣವನ್ನೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಮನವದ್ದಟ್ಟಾಗುವವರೆಗೂ ಇದೊಂದು ಲೂಟಿ ಹೊಡೆಯುವಂತಹ ಕಾರ್ಯ ನಡೀತಾನೆ ಇರುತ್ತೆ. ಯಾಕಂದ್ರೆ ಸರ್ಕಾರದ ತಪ್ಪು ಏನು ಅಂತ ಹೇಳಿ ತಿಳಿಸುವಂತಹ ಧೈರ್ಯ ನಮ್ಮಲ್ಲೂ ಇರಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ನಿಮ್ಮ ರಸ್ತೆ ಗುಂಡಿಗಳಾಗಿರ್ಬೋದು, ನಿಮಗೆ ಬೇಕಾದಂತಹ ಮೂಲ ಸೌಕರ್ಯಗಳು ಸರಿಯಾಗಿ ಸಿಗ್ತಿದ್ಯಾ ಇಲ್ವಾ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣ ನಿಮ್ಮ ಖಜಾನೆಯಲ್ಲಿರೋದಿಲ್ಲ. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.